ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ನಾಳೆಯ ಪರೀಕ್ಷೆಗೆ ಬರ್ತಕ್ಕಂತಹ 3 ಅಂಕದ ಪ್ರಮುಖ ಪ್ರಶ್ನೋತ್ತರಗಳು, ಅತ್ಯಂತ ಪ್ರಮುಖ ಪ್ರಶ್ನೆಗಳು ನಾಳೆಯ ಪರೀಕ್ಷೆಯಲ್ಲಿ ಮ್ಯಾಕ್ಸಿಮಮ್ ಇದೇ ಒಂದು ವಿಡಿಯೋದ ಪ್ರಶ್ನೆಗಳೇ ಬಂದಿರ್ತವೆ ಅಂತ ನಾವು 100% ನಾವು ನಿಮಗೆ ಅಶ್ಯೂರೆನ್ಸ್ ಕೊಡ್ತಾ ಬನ್ನಿ ಆ ವಿಡಿಯೋಗಳನ್ನು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸೊ ಇವು ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ನಾಳೆ ಮ್ಯಾಕ್ಸಿಮಮ್ ಬರ್ತದೆ. ಸೊ ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹಾಗೂ 2 ಅಂಕದ ಮತ್ತು 4 ಅಂಕದ ಹಾಗೂ 5 ಅಂಕದ ಪ್ರಶ್ನೆಗಳನ್ನು ಕೂಡ ಇನ್ನೂ ಸ್ವಲ್ಪ ಹೊತ್ತಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀವಿ. ಸೊ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಅದರಲ್ಲಿ ಎ ಬಿ ಅಂತ ಇದ್ದಾವೆ. ಸಮೀಪ ದೃಷ್ಟಿ ದೋಷದ ಕಣ್ಣಿನ ಯಾವುದಾದರೂ 2 ಲಕ್ಷಣಗಳನ್ನು ತಿಳಿಸಿ, ಈ ದೋಷವನ್ನು ಹೇಗೆ ಸರಿಪಡಿಸಬಹುದು ಅಂತ ಇದೆ. ಹಾಗೆ ಬಿ ಪ್ರಶ್ನೆ ನೋಡಿ, ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂದರೆ ಏನು ಅಂತ ಕೇಳಿದಾನೆ. ಸಮೀಪ ದೃಷ್ಟಿ ದೋಷದ ಕಣ್ಣಿನ ಲಕ್ಷಣಗಳು ಏನಪ್ಪ ಅಂದರೆ, ಇದು ಕಣ್ಣಿನ ಮಸೂರದ ವಕ್ರತೆ ಏನಾಗಿರ್ತದೆ, ಹೆಚ್ಚಾಗಿರ್ತದೆ. ಹಾಗೆ ಕಣ್ಣಿನ ಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದವಾಗಿರ್ತದೆ. ಇವು ಸಮೀಪ ದೃಷ್ಟಿ ದೋಷದ ಕಣ್ಣಿನ ಲಕ್ಷಣಗಳು. ಇದನ್ನು ನಿಮ್ನ ಮಸೂರವನ್ನು ಬಳಸಿ ಈ ದೋಷವನ್ನು ನಾವು ಸರಿಪಡಿಸಬಹುದು. ಓಕೆನಾ. ನೆಕ್ಸ್ಟು ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂದರೆ ಏನು ಅಂತ ಇದೆ. ಹತ್ತಿರದ ವಸ್ತುಗಳು ಹಾಗೂ ದೂರದ ವಸ್ತುಗಳನ್ನು ನೋಡಲು ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಎಂದು ಕರೆಯುತ್ತೇವೆ. ಓಕೆನಾ. 3 ಅಂಕ ಸುಲಭವಾಗಿ ಪಡಿಬೋದು. ಇನ್ನು 2ನೇ ಪ್ರಶ್ನೆ ನೋಡಿ, ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತಲೂ ಕಾಂತೀಯ ಬಲ ರೇಖೆಗಳನ್ನು ಪಡೆಯುವ ಒಂದು ಚಟುವಟಿಕೆಯನ್ನು ವಿವರಿಸಿ ಅಂತ ಇದೆ. ಸೊ ವೆರಿ ಇಂಪಾರ್ಟೆಂಟ್ ಇದು, ಸಾಕಷ್ಟು ಬಾರಿ ರಿಪೀಟೆಡ್ ಆಗಿದ್ದು. ನೋಡಿ, ಸಿಂಪಲ್ ಆಗಿ ಬರೆಯಲಾಗಿದೆ. ಸೊ ಇದನ್ನು ಸಂಪೂರ್ಣವಾಗಿ ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಒಂದು ಬಿಳಿ ಕಾಗದವನ್ನು ಹಲಗೆಯ ಮೇಲೆ ಜೋಡಿಸಿ ಮಧ್ಯದಲ್ಲಿ ದಂಡಕಾಂತವನ್ನು ಇರಿಸಬೇಕಾಗ್ತದೆ. ದಂಡಕಾಂತದ ಉತ್ತರ ಧ್ರುವದ ಹತ್ತಿರ ದಿಕ್ಸೂಚಿಯನ್ನು ಇರಿಸಿ. ದಿಕ್ಸೂಚಿಯ ದಕ್ಷಿಣ ಧ್ರುವವು ಅಯಸ್ಕಾಂತದ ಉತ್ತರ ಧ್ರುವದ ಕಡೆಗೆ ತೋರಿಸುತ್ತದೆ. ದಿಕ್ಸೂಚಿಯ ಉತ್ತರ ಧ್ರುವವು ಸೂಚಿಸಿದ ದಿಕ್ಕಿನಲ್ಲಿ ಕಾಗದದ ಮೇಲೆ ಚುಕ್ಕೆ ಗುರುತನ್ನು ಹಾಕಬೇಕಾಗ್ತದೆ. ನೆಕ್ಸ್ಟು ದಿಕ್ಸೂಚಿಯ ದಕ್ಷಿಣ ಧ್ರುವವು ಚುಕ್ಕೆಯನ್ನು ಸೂಚಿಸುವ ಸ್ಥಳದಲ್ಲಿ ಇರಿಸಬೇಕಾಗ್ತದೆ. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ಕಾಗದದ ಮೇಲೆ ದಿಕ್ಸೂಚಿಯ ಉತ್ತರ ಧ್ರುವವು ಸೂಚಿಸಿದ ಹೊಸ ದಿಕ್ಕಿನಲ್ಲಿ ಚುಕ್ಕೆ ಗುರುತನ್ನು ಹಾಕಬೇಕಾಗ್ತದೆ. ನಂತರ ದಿಕ್ಸೂಚಿಯ ದಕ್ಷಿಣ ಧ್ರುವವನ್ನು ತಲುಪುವವರೆಗೂ ಹಂತಗಳನ್ನು ಪುನರಾವರ್ತಿಸಬೇಕಾಗ್ತದೆ. ಈ ಎಲ್ಲ ಚುಕ್ಕೆಗಳು ಸೇರಿಕೊಂಡರೆ ನಾವು ಬಾರ್ ಮ್ಯಾಗ್ನೆಟ್ನ ಅಂದರೆ ದಂಡಕಾಂತದ ಕಾಂತೀಯ ಬಲರೇಖೆಗಳನ್ನು ಪಡೆಯುತ್ತೇವೆ ಅಂತ ಬರೆದ್ರೆ ನಿಮಗೆ 3 ಅಂಕಗಳು ದೊರೆಯುತ್ತದೆ. ಇನ್ನು 3ನೇ ಪ್ರಶ್ನೆ, ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸುವ ಒಂದು ಪ್ರಯೋಗವನ್ನು ವಿವರಿಸಿ ಅಂತ ಇದೆ. ಸೊ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಎಂಬ ಪಾಠದಲ್ಲಿ ಚಟುವಟಿಕೆ ಇದು, ಅಲ್ಯೂಮಿನಿಯಂ ಸಲಾಕೆಯ ಚಟುವಟಿಕೆ ಇದು. ಸೊ ಅದನ್ನು ನೋಡ್ತಾ ಹೋಗೋಣ. ಅಲ್ಯೂಮಿನಿಯಂನ ಒಂದು ಚಿಕ್ಕ ಸಲಾಕೆಯನ್ನು 2 ವಾಹಕ ತಂತಿಗಳ ಸಹಾಯದಿಂದ ನೇತು ಹಾಕಿ ಒಂದು ಶಕ್ತಿಯುತ ಲಾಳಾಕಾರದ ಕಾಂತವನ್ನು ತೆಗೆದುಕೊಂಡು ಅದರ ಕಾಂತಕ್ಷೇತ್ರವು ಮೇಲ್ಮುಖವಾಗಿರುವಂತೆ ಆ 2 ಧ್ರುವಗಳ ನಡುವೆ ಚಿಕ್ಕ ಸಲಾಕೆ ಇರುವಂತೆ ಇರಿಸಬೇಕಾಗ್ತದೆ. ಅಲ್ಯೂಮಿನಿಯಂ ಸಲಾಕೆಯನ್ನು ಬ್ಯಾಟರಿ, ಸ್ವಿಚ್ ಮತ್ತು ರಿಯೋಸ್ಟಾಟ್ಗಳಿಗೆ ಸಂಪರ್ಕಿಸಬೇಕು ಸರಣಿ ಜೋಡಣೆಯಲ್ಲಿ. ನೆಕ್ಸ್ಟು ಈಗ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಅಲ್ಯೂಮಿನಿಯಂ ಸಲಾಕೆಯ ಮೂಲಕ ವಿದ್ಯುತ್ತನ್ನು ಹರಿಸಬೇಕಾಗ್ತದೆ. ತದನಂತರ ಸಲಾಕೆಯು ಒಂದು ದಿಕ್ಕಿನಲ್ಲಿ ಸ್ಥಾನಪಲ್ಲಟಗೊಳ್ತದೆ. ಸಲಾಕೆಯಲ್ಲಿನ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಾಯಿಸಿದಾಗ ಅದು ವಿರುದ್ಧ ದಿಕ್ಕಿನಲ್ಲಿ ಸ್ಥಾನಪಲ್ಲಟಗೊಳ್ಳುತ್ತದೆ. ಆದ್ದರಿಂದ ವಿದ್ಯುತ್ ಪ್ರವಾಹವಿರುವ ಸಲಾಕೆಯು ಕಾಂತಕ್ಷೇತ್ರದಲ್ಲಿ ಅದರ ಉದ್ದಕ್ಕೆ ಲಂಬವಾಗಿ ಒಂದು ಬಲವನ್ನು ಅನುಭವಿಸುತ್ತದೆ. ಹಾಗೆಯೇ ಈ ಒಂದು ಚಟುವಟಿಕೆಯಿಂದ ಏನು ತಿಳಿತದಪ್ಪ ಅಂದ್ರೆ, ಯಾವುದೇ ಒಂದು ವಾಹಕದ ಮೇಲೆ ಕಾಂತಕ್ಷೇತ್ರ ಮತ್ತು ವಿದ್ಯುತ್ ಬಲ ಎರಡೂ ಕೂಡ ಏನಾಗ್ತವೆ, ಅಪ್ಲೈ ಆಗ್ತವೆ ಅನ್ನೋದನ್ನು ಈ ಒಂದು ಚಟುವಟಿಕೆಯಿಂದ ನಮಗೆ ಗೊತ್ತಾಗ್ತದೆ. ಓಕೆನಾ. ಇನ್ನು ಮುಂದಿನ ಪ್ರಶ್ನೆ ನೋಡಿ, ಈ ಕೆಳಗಿನವುಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ ಅಂತ ಇದೆ. ಸೊ ಮ್ಯಾಂಗನೀಸ್ ಆಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಗಿವ್ಸ್ ರೆಸ್ ಟು ಮ್ಯಾಂಗನೀಸ್ ಕ್ಲೋರೈಡ್ ಪ್ಲಸ್ ಕ್ಲೋರಿನ್ ಪ್ಲಸ್ ನೀರು ಅಂತ ಇದೆ. ಸೊ ಇಲ್ಲಿ ಆನ್ಸರ್ ನೋಡ್ತಾ ಹೋಗೋಣ. MnO2 ಪ್ಲಸ್ 4HCl ಗಿವ್ಸ್ ರೆಸ್ ಟು MnCl2 ಪ್ಲಸ್ 2H2O ಪ್ಲಸ್ Cl2. ಇನ್ನು 2ನೇ ಪ್ರಶ್ನೆ ನೋಡಿ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಗಿವ್ಸ್ ರೆಸ್ ಟು ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ನೀರು. CaOH ಟ್ವಾಯ್ಸ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದರೆ CaOH ಟ್ವಾಯ್ಸ್, ಕಾರ್ಬನ್ ಡೈಆಕ್ಸೈಡ್ ಅಂದರೆ CO2 ಗಿವ್ಸ್ ರೆಸ್ ಟು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದರೆ CaCO3 ಪ್ಲಸ್ H2O. ಇನ್ನು 3ನೇ ಪ್ರಶ್ನೆ, ಸತುವಿನ ಕಾರ್ಬೋನೇಟ್ ಗಿವ್ಸ್ ರೆಸ್ ಟು ಸತುವಿನ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಅಂತ ಇದೆ. ಸತುವಿನ ಕಾರ್ಬೋನೇಟ್ ಅಂದರೆ ZnCO3, ಸತುವಿನ ಆಕ್ಸೈಡ್ ಅಂದರೆ ZnO ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಅಂದರೆ CO2. 5ನೇ ಪ್ರಶ್ನೆ, ರಾಸಾಯನಿಕ ಕ್ರಿಯೆಗಳನ್ನು ರಾಸಾಯನಿಕ ಸಮೀಕರಣಗಳಾಗಿ ಪರಿವರ್ತಿಸಿ ಅಂತ ಇದೆ. ಸೊ ನೈಟ್ರೋಜನ್ ಅನಿಲವು ಹೈಡ್ರೋಜನ್ ಅನಿಲದೊಂದಿಗೆ ಪ್ರತಿವರ್ತಿಸಿದಾಗ ಅಮೋನಿಯಾ ಉಂಟಾಗುವುದು ಅಂತ ಇದೆ. ಆನ್ಸರ್ ನೋಡ್ತಾ ಹೋಗೋಣ. H2 ಪ್ಲಸ್ N2 ಗಿವ್ಸ್ ರೆಸ್ ಟು NH3. ನೆಕ್ಸ್ಟು
ಎರಡನೇ ಪ್ರಶ್ನೆ, ಸೋಡಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗುತ್ತದೆ ಅಂತ ಇದೆ. Na2O ಪ್ಲಸ್ H2O ಗಿವ್ಸ್ ರೆಸ್ ಟು 2NaOH ಸರಿಯಾದ ಉತ್ತರ ಆಗ್ತದೆ. ಇನ್ನು ಮೂರನೇ ಪ್ರಶ್ನೆ ನೋಡಿ, ಪೊಟ್ಯಾಷಿಯಂ ಲೋಹವು ನೀರಿನೊಂದಿಗೆ ವರ್ತಿಸಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಉತ್ಪತ್ತಿ ಮಾಡುತ್ತದೆ ಅಂತ ಇದೆ. ಇದಕ್ಕೆ ರಾಸಾಯನಿಕ ಸಮೀಕರಣ ಏನಪ್ಪ ಅಂದರೆ 2K ಪ್ಲಸ್ 2H2O ಗಿವ್ಸ್ ರೆಸ್ ಟು 2KOH ಅಂದರೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಪ್ಲಸ್ H2 ಹೈಡ್ರೋಜನ್ ಅನಿಲ. ಇನ್ನು ಮುಂದಿನ ಪ್ರಶ್ನೆ, ಆರನೇ ಪ್ರಶ್ನೆ ನೋಡಿ, ಎ, ಬಿ, ಸಿ ಮತ್ತು ಡಿ ಈ 4 ದ್ರಾವಣಗಳನ್ನು ಸಾರ್ವತ್ರಿಕ ಸೂಚಕಗಳಿಂದ ಪರೀಕ್ಷಿಸಿದಾಗ ಅನುಕ್ರಮವಾಗಿ 5, 2, 7 ಮತ್ತು 11 pH ತೋರಿಸಿವೆ. ಯಾವ ದ್ರಾವಣವು ಹೆಚ್ಚು ಹೈಡ್ರೋನಿಯಂ ಅಯಾನುಗಳನ್ನು ಹೊಂದಿದೆ ಅಂತ ಇದೆ. ಸೊ ಆನ್ಸರ್ ಬಿ ದ್ರಾವಣ ಹೆಚ್ಚು ಹೈಡ್ರೋನಿಯಂ ಅಯಾನುಗಳನ್ನು ಒಳಗೊಂಡಿರ್ತದೆ. ಇನ್ನು ಯಾವುದು ತಟಸ್ಥವಾಗಿದೆ ಅಂತ ಕೇಳಿದಾನೆ, 7 ತಟಸ್ಥ ಅಂದರೆ ಸಿ ದ್ರಾವಣ ತಟಸ್ಥವಾಗಿರ್ತದೆ. 7 pH ಮೌಲ್ಯ ಇದ್ದರೆ ಅದನ್ನು ತಟಸ್ಥ ದ್ರಾವಣ ಅಂತ ಕರಿತೇವೆ. ಇನ್ನು ದುರ್ಬಲ ಆಮ್ಲ ಯಾವುದಪ್ಪ ಅಂದರೆ ಎ ಆಗಿರ್ತದೆ. ದುರ್ಬಲ ಆಮ್ಲ ಎ, ಯಾಕಪ್ಪ ಅಂದರೆ 5 pH ವ್ಯಾಲ್ಯೂವನ್ನು ಹೊಂದಿರ್ತದೆ. ಏಳನೇ ಪ್ರಶ್ನೆ, ಎ ಪ್ರಶ್ನೆ ನೋಡಿ, ಅದರಲ್ಲಿ ಇಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅಣು ಉಂಟಾಗುವುದನ್ನು ವಿವರಿಸಿ ಅಂತ ಕೇಳಿದ್ದಾನೆ. ಸೊ ಸೋಡಿಯಂ ಪರಮಾಣು ತನ್ನ ಒಂದು ವೇಲೆನ್ಸಿ ಎಲೆಕ್ಟ್ರಾನ್ ಕಳೆದುಕೊಂಡು ಕ್ಯಾಟಯನ್ ಆಗುತ್ತದೆ. ಕ್ಲೋರಿನ್ ಪರಮಾಣು ಸೋಡಿಯಂ ಪರಮಾಣುವಿನಿಂದ ತನ್ನ ವೇಲೆನ್ಸಿ ಕಕ್ಷೆಗೆ ಇಲೆಕ್ಟ್ರಾನ್ ಅನ್ನು ಪಡೆದು ಆನಯನ್ Cl- ಆಗುತ್ತದೆ. ಈ ಎರಡು ವಿರುದ್ಧ ಇದನ್ನು ಬರಿಬೋದು ನೀವು, ಇಲ್ಲಾಂದರೆ ಇದನ್ನು ಬರಿಬೋದು. ಇದನ್ನು ಬರೆದ್ಬಿಟ್ರೆ ನಿಮ್ಗೆ ಈಸಿಯಾಗಿ 3 ಅಂಕ ಸಿಗ್ತದೆ. ಇದನ್ನೇ ಬರೆದ್ಬಿಡ್ರಿ, ಓಕೆನಾ. ಸೊ ತುಂಬ ಸುಲಭವಾಗೈತಿ, ವಿವರಣೆ ಮಾಡೋಕ್ಕೆ ಹೋಗ್ಬಿಡ್ರಿ. ಚುಕ್ಕಿ ವಿನ್ಯಾಸದ ರಚನೆಯನ್ನು ಬರೆದುಬಿಟ್ರೆ 3 ಅಂಕಗಳು ಸುಲಭವಾಗಿ ಸಿಗ್ತದೆ. ಇನ್ನು ಬಿ ಪ್ರಶ್ನೆ ನೋಡಿ, ಅದರಲ್ಲಿ ಅಲ್ಯೂಮಿನಿಯಂ ಲೋಹವು ಹಬೆಯೊಂದಿಗೆ ವರ್ತಿಸಿದಾಗ ದೊರೆಯುವ ಉತ್ಪನ್ನಗಳು ಯಾವುವು ಅಂತ ಇದೆ. ಸೊ ಅಲ್ಯೂಮಿನಿಯಂ ಆಕ್ಸೈಡು ಮತ್ತು ಹೈಡ್ರೋಜನ್ ಅನಿಲ ಸಿಗ್ತದೆ ನಮಗೆ. ಇನ್ನು 8ನೇ ಪ್ರಶ್ನೆ, ಇಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಮೆಗ್ನೀಷಿಯಂ ಕ್ಲೋರೈಡ್ ಅಣು ಉಂಟಾಗುವುದನ್ನು ವಿವರಿಸಿ ಅಂತ ಕೇಳಿದ್ದಾನೆ. ಸೊ ಮೆಗ್ನೀಷಿಯಂ ಕ್ಲೋರೈಡ್ ಉಂಟಾಗ್ತಕ್ಕಂಥ ಚುಕ್ಕಿ ವಿನ್ಯಾಸದ ರಚನೆ ಇದೆ. ವೆರಿ 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 ಇಂಪಾರ್ಟೆಂಟ್. ಇದನ್ನೇ ರೂಢಿ ಮಾಡ್ಕೊಳ್ಳಿ, ಮಾಡಿರ್ತೀರಿ ಅಂತ ಭಾವಿಸ್ತೇನೆ. ಸೊ ಇನ್ನೊಮ್ಮೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಬಿ ಪ್ರಶ್ನೆ ನೋಡಿ, ಸತುವಿನ ಆಕ್ಸೈಡ್ನಿಂದ ಶುದ್ಧ ಸತುವನ್ನು ಹೇಗೆ ಪಡೆಯಲಾಗುವುದು ಅಂತ ಇದೆ. ಸತುವಿನ ಆಕ್ಸೈಡನ್ನು ಕೋಕ್ನೊಂದಿಗೆ ಅಪಕರ್ಷಿಸುವ ಮೂಲಕ ಶುದ್ಧ ಸತುವನ್ನು ಪಡೆಯಲಾಗುವುದು ಅಂತ ಬರೆದ್ರೆ ನಿಮಗೆ ಅಂಕಗಳು ಸರಿಯಾಗಿ ಸಿಗ್ತದೆ. ಇನ್ನು 9ನೇ ಪ್ರಶ್ನೆ, ಓಝೋನ್ ಪದರವು ಭೂಮಿಯ ಮೇಲಿರುವ ಜೀವಿಗಳಿಗೆ ವರದಾನವಾಗಿದೆ, ಸಮರ್ಥಿಸಿ ಅಂತ ಕೇಳಿದರೆ. ಸೂರ್ಯನಿಂದ ಬರುವ ಹಾನಿಕಾರಕ ನೇರಳಾತೀತ ಕಿರಣಗಳನ್ನು ಓಝೋನ್ ಪದರವು ತಡೆಯುವುದರ ಮೂಲಕ ಭೂಮಿಯ ಮೇಲಿರುವ ಜೀವಿಗಳಿಗೆ ವರದಾನವಾಗಿದೆ. ಬಿ ಪ್ರಶ್ನೆ, ಒಂದು ಆಹಾರ ಸರಪಳಿಯಲ್ಲಿನ ಯಾವ ಪೋಷಣಾ ಸ್ತರದ ಜೀವಿಗಳು ಜೈವಿಕ ಸಂವರ್ಧನೆಯಿಂದ ಹೆಚ್ಚು ತೊಂದರೆಗೆ ಒಳಗಾಗುತ್ತವೆ, ಏಕೆ ಅಂತ ಕೇಳಿದರೆ. ಇವು ಉನ್ನತ ಪೋಷಣಾ ಸ್ತರದ ಜೀವಿಗಳು ಹೆಚ್ಚು ಜೈವಿಕ ಸಂವರ್ಧನೆಗೆ ಒಳಗಾಗ್ತವೆ. ಯಾಕಪ್ಪ ಅಂದರೆ ಒಂದು ಆಹಾರ ಸರಪಳಿಯಲ್ಲಿ ಮುಂದಿನ ಪೋಷಣಾ ಸ್ತರಕ್ಕೆ ಹೋದಂತೆಲ್ಲ ಹಾನಿಕಾರಕ ರಾಸಾಯನಿಕಗಳ ಸಂಗ್ರಹವು ಹೆಚ್ಚಾಗುತ್ತದೆ ಅಂತ ಬರೆದ್ರೆ ನಿಮಗೆ 3 ಅಂಕಗಳು ಸುಲಭವಾಗಿ ದೊರೆಯುತ್ತದೆ. ಇನ್ನು 10ನೇ ಪ್ರಶ್ನೆ, ವಿವರಿಸಿ ಅಂತ ಇದೆ. ವಂಶವಾಹಿಗಳಿಂದ ಸಸ್ಯದ ಎತ್ತರದ ನಿರ್ಧರಣೆ. ಇದು ವಂಶವಾಹಿಗಳು ನಿರ್ದಿಷ್ಟ ಕಿಣ್ವವನ್ನು ಸ್ರವಿಸುತ್ತವೆ. ಈ ಕಿಣ್ವ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದರೆ ಸಸ್ಯವು ಎತ್ತರವಾಗಿ ಬೆಳೀತದೆ ಅಂತ ಬರೀಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಬಿ ಪ್ರಶ್ನೆ, ಮಾನವರಲ್ಲಿ ಗಂಡು ಮಗುವಿನ ಲಿಂಗ ನಿರ್ಧರಣೆ ಅಂತ ಕೇಳಿದರೆ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್, ಸಾಕಷ್ಟು ಬಾರಿ ರಿಪೀಟೆಡ್ ಆದಂಥ ಪ್ರಶ್ನೆ. ತಂದೆಯಲ್ಲಿ ಒಂದು ಜೋಡಿ ಬೆಸ ಲಿಂಗ ವರ್ಣತಂತುಗಳು ಕಂಡುಬರುತ್ತವೆ. ಅವು X ಮತ್ತು Y ವರ್ಣತಂತುಗಳಾಗಿವೆ. ಆದರೆ ತಾಯಿಯಲ್ಲಿ ಕೇವಲ XX ವರ್ಣತಂತುಗಳು ಇರುತ್ತವೆ. ತಂದೆಯಿಂದ ಏಕಗುಣಿತ ವರ್ಣತಂತು X ಅನ್ನು ಪಡೆದ ಮಗುವು ತಾಯಿಯಿಂದಲೂ X ವರ್ಣತಂತುವನ್ನು ಪಡೆಯುವುದರಿಂದ XX ವರ್ಣತಂತು ಜೋಡಿಯು ಹೆಣ್ಣು ಮಗುವನ್ನು ಪ್ರತಿನಿಧಿಸುತ್ತದೆ. ಅದೇ ರೀತಿ ತಂದೆಯಿಂದ ಏಕಗುಣಿತ ವರ್ಣತಂತು Y ಅನ್ನು ಪಡೆದು ಮಗುವು ತಾಯಿಯಿಂದ X ವರ್ಣತಂತುವನ್ನು ಪಡೆಯುವುದರಿಂದ XY ವರ್ಣತಂತುಗಳು ಜೋಡಿ ಗಂಡು ಮಗುವನ್ನು ಪ್ರತಿನಿಧಿಸುತ್ತದೆ. ಇದು ಈ ರೀತಿಯಾದಂಥ ರಚನೆ ಇರ್ತದೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್, ಸಾಕಷ್ಟು ಬಾರಿ ರಿಪೀಟೆಡ್ ಆಗಿದ್ದು ಪ್ರಾಕ್ಟೀಸ್ ಮಾಡಿರಿ, ಓಕೆನಾ. ಇನ್ನು ಕೆಂಪು ಹೂವು ಬಿಡುವ ಬಟಾಣಿ ಸಸ್ಯವನ್ನು ಕ್ಯಾಪಿಟಲ್ ಆರ್, ಬಿಳಿ ಹೂವು ಬಿಡುವ ಬಟಾಣಿ ಸಸ್ಯದೊಂದಿಗೆ ಸ್ಮಾಲ್ ಆರ್ ಸಂಕರಣಗೊಳಿಸಲಾಗಿದೆ. F2 ಪೀಳಿಗೆಯಲ್ಲಿ ದೊರೆತ ಫಲಿತಾಂಶಗಳನ್ನು ತೋರಿಸುವ ಚಕ್ಕರ್ ಬೋರ್ಡನ್ನು ಬರೆಯಿರಿ. F2 ಪೀಳಿಗೆಯಲ್ಲಿ ದೊರೆತ ಸಸ್ಯಗಳ ವ್ಯಕ್ತರೂಪ ಅನುಪಾತ ಮತ್ತು ಜೀನ್ ನಮೂನಿದ ಅನುಪಾತವನ್ನು ಬರೆಯಿರಿ ಅಂತ ಕೇಳ್ತಾನೆ. ಇದು ಏಕತಳೀಕರಣವಾಗಿರ್ತದೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಕೂಡ ಹೌದು ಇದು. ಒಂದು ನಿರ್ದಿಷ್ಟ ಲಕ್ಷಣಗಳನ್ನು ಆಧರಿಸಿ 2 ವಿಭಿನ್ನ ಸಸ್ಯಗಳನ್ನು ಸಂಗ್ರಹಿಸಿ ಅಡ್ಡಾಯಿಸುವ ಪ್ರಕ್ರಿಯೆಗೆ ನಾವು ಏಕತಳೀಕರಣ ಅಂತ ಕರಿತೀವಿ. ಆಯ್ದ ಲಕ್ಷಣ ಕಾಂಡದ ಉದ್ದ ಆಗಿರ್ತದೆ. ಪೋಷಕ ಸಸ್ಯಗಳು ಎತ್ತರ ಮತ್ತು ಗಿಡ್ಡ ಆಗಿರ್ತದೆ. ಪ್ರಜನಾಂಗಗಳು RR ಮತ್ತು ಸ್ಮಾಲ್ r ಇರ್ತದೆ. ಸೊ ಪರಕೀಯ ಪರಾಗಸ್ಪರ್ಶ ನಡೀತದೆ. ತದನಂತರ ಸ್ವಕೀಯ ಪರಾಗಸ್ಪರ್ಶ ನಡೆದಿರತಕ್ಕಂಥದ್ದು. ಇಲ್ಲಿ ಚಕ್ಕರ್ ಬೋರ್ಡ್ ಇದೆ. ಸೊ ನೀಟಾಗಿ ಜಿನೋಟೈಪ್ ಅನುಪಾತ ಏನಪ್ಪ ಅಂದರೆ ಇಲ್ಲಿ 1:2:1 ಆಗಿರ್ತದೆ. ಪ್ರಕಟ ಅನುಪಾತ 3:1 ಆಗ್ತದೆ. ಇಲ್ಲಿ 75% ಎತ್ತರದ ಗಿಡಗಳು ಕಂಡು ಬರ್ತವೆ, 25% ಗಿಡ್ಡ ತಳಿಯ ಗಿಡಗಳು ಕಂಡು ಬರ್ತವೆ. ಇಷ್ಟು ಬರ್ತಾರೆ, ನಿಮ್ಗೆ 3 ಅಂಕ ಸಿಗ್ತದೆ, ಓಕೆನಾ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. 1ನೇ ಪ್ರಶ್ನೆ ನೋಡಿ, ಬೆಳಕಿನ ಪ್ರತಿಫಲನದ 2 ನಿಯಮಗಳನ್ನು ನಿರೂಪಿಸಿ ಅಂತ ಇದೆ. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರ್ತದೆ.
ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲಿಸುವ ಮೇಲ್ಮೈಗೆ ಎಳೆದ ಲಂಬ ಈ ಮೂರು ಒಂದೇ ಸಮತಲದಲ್ಲಿ ಇರ್ತವೆ ಅಂತ ಬರಿಬೇಕಾಗ್ತದೆ. ಇನ್ನು ಬಿ ಪ್ರಶ್ನೆ, ದರ್ಪಣದ ವರ್ಧನೆ ಎಂದರೇನು? ವರ್ಧನೆಯ ಮೌಲ್ಯದಲ್ಲಿ ಋಣಾತ್ಮಕ ಚಿಹ್ನೆಯು ಏನನ್ನು ಸೂಚಿಸುತ್ತದೆ? ಪ್ರತಿಬಿಂಬದ ಎತ್ತರ ಮತ್ತು ವಸ್ತುಗಳ ಎತ್ತರಗಳ ನಡುವಿನ ಅನುಪಾತವನ್ನು ದರ್ಪಣದ ವರ್ಧನೆ ಎಂದು ಕರೆಯುತ್ತೇವೆ. ವರ್ಧನೆಯ ಮೌಲ್ಯದಲ್ಲಿ ಋಣಾತ್ಮಕ ಚಿಹ್ನೆಯು ಸತ್ಯ ಪ್ರತಿಬಿಂಬವನ್ನು ಸೂಚಿಸುತ್ತದೆ. ನೋಡಿ, ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ. ಇನ್ನು ಎರಡನೆಯ ಪ್ರಶ್ನೆ, ಆಯತಾಕಾರದ ಗಾಜಿನ ಚಪ್ಪಡಿಯ ಮೂಲಕ ಬೆಳಕಿನ ವಕ್ರೀಭವನವನ್ನು ತೋರಿಸುವ ಚಟುವಟಿಕೆಯನ್ನು ವಿವರಿಸಿ ಅಂತ ಕೇಳಿದಾನೆ. ಸೊ ಇದು ಗಾಜಿನ ಚಪ್ಪಡಿಯನ್ನು ಇಟ್ಟು ವಕ್ರೀಭವನ ಯಾವ ರೀತಿ ಆಗ್ತದೆ ಅನ್ನೋದನ್ನು ತೋರಿಸ್ತಕ್ಕಂತಹ ಚಟುವಟಿಕೆ. ABCD ಒಂದು ಆಯತಾಕಾರದ ಗಾಜಿನ ಚಪ್ಪಡಿಯಾಗಿದ್ದು ಇದನ್ನು ಡ್ರಾಯಿಂಗ್ ಹಲಗೆಯ ಮೇಲೆ ಇರುವ ಬಿಳಿಯ ಕಾಗದದ ಮೇಲೆ ಇರಿಸಲಾಗಿದೆ. AB ಅಂಚಿನೊಂದಿಗೆ ಒಂದು ರೇಖೆಯನ್ನು ಉಂಟು ಮಾಡುವಂತೆ 2 ಪಿನ್ಗಳನ್ನು EF ಚುಚ್ಚಬೇಕು. EF ಬಿಂದುಗಳಿಗೆ ಪ್ರತಿಬಿಂಬಗಳಾಗಿ ಚಪ್ಪಡಿಯ ವಿರುದ್ಧ ಅಂಚಿನಿಂದ CD ಇನ್ನೆರಡು ಪಿನ್ಗಳನ್ನು ಮತ್ತು ಗಾಜಿನ ಚಪ್ಪಡಿಗಳನ್ನು ಹೊರಗೆ ತೆಗೆಯಬೇಕು. E ಮತ್ತು F ಬಿಂದುಗಳ ತುದಿಯನ್ನು ಸೇರಿಸಿ ರೇಖೆಯನ್ನು AB ಅಂಚಿನವರೆಗೆ ವೃದ್ಧಿಸಬೇಕಾಗ್ತದೆ. ತದನಂತರ EFಗಳು ABಯನ್ನು O ಬಿಂದುವಿನಲ್ಲಿ ಸಂಧಿಸಲಿ. ಇದೇ ರೀತಿ GH ಮತ್ತು CD ವೃದ್ಧಿಸಬೇಕು. ಹಾಗೆ GHಗಳು CDಯನ್ನು O ಬಿಂದುವಿನಲ್ಲಿ ಸಂಧಿಸಲಿ. O ಮತ್ತು O' ಸೇರಿಸಿ F ಅನ್ನು P ಅವರಿಗೆ ವೃದ್ಧಿಸಬೇಕಾಗ್ತದೆ. ತದನಂತರ O ಬಿಂದುವಿನಲ್ಲಿ N ಮತ್ತು N' ಲಂಬವನ್ನು ಎಳೆಯಬೇಕು. ಹಾಗೆ O' ಬಿಂದುವಿನಲ್ಲಿ M ಮತ್ತು M' ಲಂಬವನ್ನು ಎಳೆಯಬೇಕು. ವೀಕ್ಷಣೆ ಇದ್ರೆ ಈ ಒಂದು ಚಟುವಟಿಕೆಯಿಂದ ವೀಕ್ಷಣೆ ಏನಾಗ್ತದಪ್ಪ ಅಂದರೆ, ವಿರಳ ಮಾಧ್ಯಮದಿಂದ ಅಂದರೆ ಗಾಳಿ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಬೆಳಕಿನ ಕಿರಣ ಚಲಿಸಿದಾಗ ಲಂಬದ ಕಡೆಗೆ ಬಾಗ್ತದೆ. ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಬೆಳಕಿನ ಕಿರಣ ಚಲಿಸಿದಾಗ ಲಂಬದಿಂದ ದೂರಕ್ಕೆ ಬಾಗುತ್ತದೆ. ಹಾಗಾದರೆ ಈ ಒಂದು ಚಟುವಟಿಕೆಯಿಂದ ತೀರ್ಮಾನ ಏನಪ್ಪಾ ಅಂದರೆ, ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸಿದಾಗ ತನ್ನ ಪಥದ ದಿಕ್ಕನ್ನು ಬದಲಾಯಿಸ್ತದೆ. ಇದನ್ನು ನಾವು ಬೆಳಕಿನ ವಕ್ರೀಭವನ ಅಂತ ಕರಿತೇವೆ. ಇನ್ನು ಸಮೀಪ ದೃಷ್ಟಿ ದೋಷ ಈಗಾಗಲೇ ನೋಡಿದ್ದೇವೆ ನಾವು. ಸೊ ಅದನ್ನು ಇನ್ನೊಮ್ಮೆ ನೋಡ್ತಕ್ಕಂಥ ಅವಶ್ಯಕತೆ ಇರುವುದಿಲ್ಲ. ಸೊ ನೆಕ್ಸ್ಟ್ ನೋಡ್ರಿ, ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದರೇನು? ದೂರದ ವಸ್ತುಗಳನ್ನು ನೋಡುವಾಗ ಕಣ್ಣು ಹೇಗೆ ಹೊಂದಾಣಿಕೆ ಮಾಡಿಕೊಳ್ತದ ಅಂತ ಇದೆ. ಸೊ ಹತ್ತಿರ ಹಾಗೂ ದೂರದ ವಸ್ತುಗಳನ್ನು ದೃಷ್ಟಿಸುವಂತೆ ಕಣ್ಣು ತನ್ನ ಸಂಗಮ ದೂರವನ್ನು ಹೊಂದಿಸಿಕೊಳ್ಳುವ ಸಾಮರ್ಥ್ಯವೇ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಆಗ್ತದೆ. ಇಲ್ಲಿ ಸಿಲಿಯರಿ ಸ್ನಾಯುಗಳಿಂದ ಕಣ್ಣಿನ ಮಸೂರದ ವಕ್ರತೆಯು ಕಡಿಮೆ ಆಗ್ತದೆ. ಕಣ್ಣಿನ ಮಸೂರದ ಸಂಗಮ ದೂರ ಹೆಚ್ಚಾಗ್ತದೆ. ಕಣ್ಣಿನ ಮಸೂರವು ತೆಳ್ಳಗಾಗುತ್ತದೆ ಅಂತ ಬರಿಬೇಕಾಗ್ತದೆ. ಇನ್ನು ಐದನೆಯ ಪ್ರಶ್ನೆ, ನಕ್ಷತ್ರಗಳು ಮಿನುಗುವಂತೆ ಕಾಣುತ್ತವೆ ಆದರೆ ಗ್ರಹಗಳು ಮಿನುಗುವುದಿಲ್ಲ, ಏಕೆ ಅಂತ ಕೇಳಿದರೆ, ನಕ್ಷತ್ರಗಳ ಮಿನುಗುವಿಕೆಯು ವಾಯುಮಂಡಲದಲ್ಲಿ ನಕ್ಷತ್ರಗಳ ಬೆಳಕಿನ ವಕ್ರೀಭವನದಿಂದ ಉಂಟಾಗಿದೆ. ನಕ್ಷತ್ರಗಳ ಬೆಳಕು ಭೂಮಿಯ ವಾಯುಮಂಡಲವನ್ನು ಪ್ರವೇಶಿಸಿ ಭೂಮಿಯನ್ನು ತಲುಪುವ ಮುನ್ನ ಸತತವಾಗಿ ವಕ್ರೀಭವನವನ್ನು ಹೊಂದುತ್ತದೆ. ವಕ್ರೀಭವನ ಸೂಚ್ಯಂಕವು ಬದಲಾಗುತ್ತಿರುವುದರಿಂದ ಇದು ಒಂದು ನಕ್ಷತ್ರ ಮಿನುಗುವಿಕೆ ಉಂಟಾಗ್ತದೆ. ಅಷ್ಟೇ ಅಲ್ಲದೆ ವಾಯುಮಂಡಲವು ನಕ್ಷತ್ರದ ಬೆಳಕನ್ನು ಲಂಬದ ಕಡೆಗೆ ಬಾಗಿಸುವುದರಿಂದ ನಕ್ಷತ್ರದ ತೋರಿಕೆಯ ಸ್ಥಾನವು ಅದರ ನೈಜ ಸ್ಥಾನಕ್ಕಿಂತ ಸ್ವಲ್ಪ ಬೇರೆಯಾಗ್ತದೆ. ಹಾಗೆಯೇ ನಕ್ಷತ್ರಗಳು ತುಂಬ ದೂರದಲ್ಲಿರುವುದರಿಂದ ಅವು ಅಂದಾಜು ಬಿಂದು ಗಾತ್ರದ ಬೆಳಕಿನ ಮೂಲಗಳಂತೆ ಕಂಡುಬರುತ್ತವೆ. ಅಷ್ಟೇ ಅಲ್ಲದೆ ನಕ್ಷತ್ರಗಳಿಂದ ಬರುವ ಬೆಳಕಿನ ಕಿರಣಗಳ ಹಾದಿಯು ಸ್ವಲ್ಪ ಮಟ್ಟಿಗೆ ಬದಲಾಗುವುದರಿಂದ ನಕ್ಷತ್ರಗಳ ತೋರಿಕ ಸ್ಥಾನದಲ್ಲಿ ಸ್ಥಿತ್ಯಂತರವಾಗುತ್ತದೆ ಮತ್ತು ಕಣ್ಣನ್ನು ಪ್ರವೇಶಿಸುವ ನಕ್ಷತ್ರಗಳ ಬೆಳಕು ಮಿನುಗುತ್ತದೆ. ನಕ್ಷತ್ರಗಳು ಕೆಲವೊಮ್ಮೆ ಪ್ರಕಾಶಮಾನವಾಗಿ ಮತ್ತು ಕೆಲವೊಮ್ಮೆ ಕುಂದಿದಂತೆ ಕಾಣುತ್ತವೆ. ಹಾಗಾಗಿ ನಕ್ಷತ್ರಗಳು ಹೊಳಿತವ, ಗ್ರಹಗಳು ಹೊಳೆಯೋದಿಲ್ಲ. ಆರನೇ ಪ್ರಶ್ನೆ ನೋಡಿ, ಸೊಲನಾಯ್ಡ್ ಎಂದರೇನು ಅಂತ ಕೇಳಿದಾನೆ. ಅವಾಹಕ ಹೊದಿಕಿರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ನಾವು ಸೊಲನಾಯ್ಡ್ ಎಂದು ಕರಿತೇವೆ. ಹಾಗೆ ಬಿ ಪ್ರಶ್ನೆ, ಫ್ಲೆಮಿಂಗನ ಎಡಗೈ ನಿಯಮವನ್ನು ನಿರೂಪಿಸಿ ಅಂತ ಇದೆ. ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತದೆ. ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು, ಹಾಗೆ ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಬಲ ಅಥವಾ ಚಲನೆಯ ದಿಕ್ಕನ್ನು ಸೂಚಿಸುತ್ತದೆ. ಇನ್ನು ಸಿ ಪ್ರಶ್ನೆ, ನಮ್ಮ ದೇಶದಲ್ಲಿ ಗೃಹ ವಿದ್ಯುತ್ ಮಂಡಲದ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳ ನಡುವಿನ ವಿಭವಾಂತರ ಎಷ್ಟು ಅಂತ ಇದೆ. ಸೊ 220 ವೋಲ್ಟ್ ಸರಿಯಾದ ಉತ್ತರ ಆಗ್ತದೆ. ಇನ್ನು ಕೆಳಗಿನ ಸಮೀಕರಣಗಳನ್ನು ಸರಿದೂಗಿಸಿ ಅಂತ ಇದೆ. mg + n2 gives mg3 n2 ಅಂತ ಇದೆ. ಸೊ ಇಲ್ಲಿ 3mg ಅಂತ ಬರೆದ್ರೆ ನಿಮ್ಮ ಸಮೀಕರಣವನ್ನು ಸರಿದೂಗಿಸ್ತದೆ. ಇನ್ನು NaOH + H2SO4 gives Na2SO4 + H2O ಅಂತ ಇದೆ. ಇಲ್ಲಿ NaOH ಮುಂದೆ 2 ಹಾಗೂ H2O ಮುಂದೆ 2 ಹಾಕಿದ ಬರೆದ್ರೆ ನೀವು ಈ ಸಮೀಕರಣಗಳು ಸರಿದೂಗ್ತದೆ. ಇನ್ನು ತದನಂತರ ಮೂರನೇದು AlOH ಥ್ರೈಸ್ + Al2O3 + H2O ಅಂತ ಇದೆ. ಸೊ ಇಲ್ಲಿ 2Al + 3H2O ಅಂತ ಬರೆದ್ರೆ ನೀವು ಒಂದು ಅಂಕವನ್ನು ಸುಲಭವಾಗಿ ಪಡಿತೀರಿ. ನೆಕ್ಸ್ಟ್ ಪ್ರಶ್ನೆ ನೋಡಿ, ರಾಸಾಯನಿಕ ಕ್ರಿಯೆಗಳನ್ನು ರಾಸಾಯನಿಕ ಸಮೀಕರಣಗಳಾಗಿ ಪರಿವರ್ತಿಸಿ ಅಂತ ಇದೆ. ತಾಮ್ರವು ಸಾರೀಕೃತ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಅಂತ ಕ್ವಶನ್ ಕೇಳಿದಾನೆ. Cu + HNO3 gives CuNO3 twice + NO2 + H2O ಅಂತ ಬರಿಬೇಕಾಗ್ತದೆ. ಇನ್ನು ಪೊಟ್ಯಾಷಿಯಂ ಬ್ರೋಮೈಡ್ ದ್ರಾವಣಕ್ಕೆ ಬೆಳ್ಳಿಯ ನೈಟ್ರೇಟ್ ದ್ರಾವಣವನ್ನು ಸೇರಿಸಿದಾಗ ಅಂತ ಕೇಳಿದಾನೆ. KBr + AgNO3 gives KNO3 + AgBr. ಮೂರನೇ ಪ್ರಶ್ನೆ, ಸತುವಿನ ಆಕ್ಸೈಡನ್ನು ಕೋಕ್ನಿಂದ ಅಪಕರ್ಷಣೆಗೊಳಪಡಿಸಿದಾಗ ಅಂತ ಇದೆ. ZnO + C ಕಾರ್ಬನ್ gives Zn + CO. ಆಮ್ಲ ಮಳೆ ಎಂದರೇನು ಅಂತ ಇದೆ. ನೆಕ್ಸ್ಟ್ ಪ್ರಶ್ನೆ,
ಮಳೆ ನೀರಿನ pH ಮೌಲ್ಯವು 5.6ಕ್ಕಿಂತ ಕಡಿಮೆ ಆದರೆ ಅದನ್ನು ಆಮ್ಲ ಮಳೆ ಅಂತಾರೆ. ಆಮ್ಲವು ಲೋಹದ ಕಾರ್ಬೋನೇಟ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಕಾರ್ಬನ್ ಡೈಆಕ್ಸೈಡ್ ಆಗಿರ್ತದೆ. ಅಡಿಗೆ ಸೋಡಾದ ರಾಸಾಯನಿಕ ಹೆಸರು ಮತ್ತು ಅಣುಸೂತ್ರ ಏನಪ್ಪ ಅಂದರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ NaHCO3. 10ನೇ ಪ್ರಶ್ನೆ, ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಎಂದರೇನು ಅಂತ ಕೇಳಿದಾನೆ. ಸೂಕ್ಷ್ಮ ಜೀವಿಗಳ ಚಟುವಟಿಕೆಗಳಿಂದ ವಿಭಜನೆಗೆ ಒಳಗಾಗುವ ವಸ್ತುಗಳನ್ನು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಎಂದು ಕರೀತೇವೆ. ಓಜೋನ್ ಪದರದ ಕುಸಿತಕ್ಕೆ ಕಾರಣವಾದ ಸಂಶ್ಲೇಷಿತ ರಾಸಾಯನಿಕ ಯಾವುದಪ್ಪ ಅಂದರೆ ಕ್ಲೋರೋಫ್ಲೋರೋ ಕಾರ್ಬನ್ CFC ಆಗಿರ್ತದೆ. ವಿಘಟಕ ಜೀವಿಗಳಿಗೆ 2 ಉದಾಹರಣೆಗಳನ್ನು ನೀಡಿ ಅಂತ ಕೇಳಿದಾನೆ. ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ಆಗಿರ್ತವೆ. ಇನ್ನು ನೆಕ್ಸ್ಟ್, ಒಂದು ವಸ್ತುವನ್ನು P ನ ಮಸೂರದ 2F1 ಮತ್ತು F1ಗಳ ನಡುವೆ ಇಟ್ಟಾಗ ಪ್ರತಿಬಿಂಬ ಉಂಟಾಗುವ ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ ಅಂತ ಇದೆ. ಸೊ ಇದು ಆಗಿರ್ತದೆ ಚಿತ್ರ. 3 ಅಂಕ ಸುಲಭವಾಗಿ ಪಡೆಯತಕ್ಕಂಥ ಕಾನ್ಸೆಪ್ಟ್ ಆಗಿರ್ತದೆ ಇದು. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಪ್ರೆಸ್ ಬಯೋಫಿಯಾ ಎಂದರೇನು, ಈ ದೋಷಕ್ಕೆ ಕಾರಣಗಳನ್ನು ಮತ್ತು ಒಂದು ಪರಿಹಾರ ಕೇಳಿದಾನೆ. ಪ್ರೆಸ್ ಬಯೋಫಿಯಾ ಅಂದರೆ ಹತ್ತಿರದ ಮತ್ತು ದೂರದ ವಸ್ತುಗಳೆರಡನ್ನು ನೋಡಲು ಕಷ್ಟವಾಗುವ ಒಂದು ದೋಷವನ್ನು ಪ್ರೆಸ್ ಬಯೋಫಿಯಾ ಅಂತ ಕರಿತೀವಿ. ಈ ಒಂದು ದೋಷ ಉಂಟಾಗಲಿಕ್ಕೆ ಕಾರಣ ಏನಪ್ಪ ಅಂದರೆ ಸಿಲಿಯರಿ ಸ್ನಾಯುಗಳು ದುರ್ಬಲವಾಗಿರ್ತವೆ. ಹಾಗೆಯೇ ಮಸೂರವು ತನ್ನ ಸ್ಥಿತಿಸ್ಥಾಪಕ ಶಕ್ತಿಯನ್ನು ಕಳೆದುಕೊಂಡಿರುತ್ತದೆ. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಸೂಕ್ತವಾದಂಥ ದ್ವಿಸಂಗಮ ಮಸೂರವನ್ನು ಬಳಕೆ ಮಾಡಬೇಕಾಗ್ತದೆ. ಸಮೀಪ ದೃಷ್ಟಿ ದೋಷ, ಈ ದೋಷಕ್ಕೆ ಕಾರಣಗಳೇನು ಮತ್ತು ಇದನ್ನು ಹೇಗೆ ಸರಿಪಡಿಸಬಹುದು ಅಂತ ಇದೆ. ಸೊ ಇದನ್ನು ಆಲ್ರೆಡಿ ನಾವು ಚರ್ಚೆಯನ್ನು ಮಾಡಿದ್ದೇವೆ, ಮತ್ತು ಇನ್ನೊಮ್ಮೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟು 4ನೇ ಪ್ರಶ್ನೆ ನೋಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್, ಸಾಕಷ್ಟು ಬಾರಿ ರಿಪೀಟೆಡ್ ಆಗಿರ್ತಕ್ಕಂಥದ್ದು. ಒಂದು ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣಗಳೇನು ಅಂತ ಕೇಳಿದರೆ ತಂತಿಗಳ ಮೇಲಿನ ಅವಾಹಕ ಹೊದಿಕೆ ಹಾನಿಗೊಳಗಾದಾಗ, ವಿದ್ಯುತ್ ಉಪಕರಣಗಳಲ್ಲಿ ಯಾವುದಾದರೂ ದೋಷವಿದ್ದರೆ, ಸಜೀವ ಮತ್ತು ತಟಸ್ಥ ತಂತಿಗಳೆರಡು ನೇರ ಸಂಪರ್ಕಕ್ಕೆ ಬಂದಾಗ, ಒಂದೇ ಸಾಕೆಟ್ಗೆ ಹಲವಾರು ಉಪಕರಣಗಳನ್ನು ಸಂಪರ್ಕಿಸುವುದರಿಂದ, ವಿದ್ಯುತ್ ಮಂಡಲದಲ್ಲಿ ಸೂಕ್ತ ದರದ ಫ್ಯೂಸನ್ನು ಬಳಸುವುದರಿಂದ, ಇವೆಲ್ಲ ಏನಾಗಿರ್ತಪ್ಪ ಅಂದರೆ ಕಾರಣಗಳಾಗಿರ್ತವೆ. ಇನ್ನು ಸೊಲನಾಯ್ಡ್ ಎಂದರೇನು, ಸೊಲನಾಯ್ಡ್ನಿಂದ ವಿದ್ಯುತ್ ಕಾಂತವನ್ನು ಹೇಗೆ ತಯಾರಿಸಬಹುದು ಅಂತ ಕೇಳಿದಾನೆ. ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುಳಿಗಳನ್ನು ಒತ್ತೊತ್ತಾಗಿಸುತ್ತಿರುವ ಸಿಲಿಂಡರ್ ಆಕಾರವನ್ನು ನಾವು ಸೊಲನಾಯ್ಡ್ ಅಂತ ಕರಿತೀವಿ. ವಿದ್ಯುತ್ ಪ್ರವಾಹವಿರುವ ಸೊಲನಾಯ್ಡ್ನ ಒಳಭಾಗದಲ್ಲಿ ಕಾಂತೀಯ ವಸ್ತುವಾದ ಮೆದು ಕಬ್ಬಿಣದ ತುಂಡನ್ನು ಇರಿಸಿ ವಿದ್ಯುತ್ ಕಾಂತವನ್ನಾಗಿಸಬಹುದು. ಇನ್ನು 5ನೇ ಪ್ರಶ್ನೆ, ನೆಕ್ಸ್ಟ್ ಪ್ರಶ್ನೆ, ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಇದೆ. ಇಂಪಾರ್ಟೆಂಟ್. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರಿಸಿ ದಕ್ಷಿಣ ಧ್ರುವದಲ್ಲಿ ವಿಲೀನವಾಗ್ತವೆ. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ತದನಂತರ ಕಾಂತೀಯ ಬಲರೇಖೆಗಳು ಸಾಂದ್ರತೆಯ ಧ್ರುವದಲ್ಲಿ ಅಧಿಕವಾಗಿರ್ತವೆ. ಕಾಂತೀಯ ಬಲರೇಖೆಗಳು ಆವೃತ್ತ ಜಾಲಗಳಾಗಿರ್ತವೆ. ಬಿ ಪ್ರಶ್ನೆ ನೋಡಿ, ವಿದ್ಯುತ್ ಪ್ರವಾಹವಿರುವ ವೃತ್ತಾಕಾರದ ವಾಹಕ ಸುರುಳಿಯ ಸುತ್ತಿನ ಸಂಖ್ಯೆಗಳನ್ನು 10 ಪಟ್ಟು ಹೆಚ್ಚಿದಾಗ ಅದರ ಕಾಂತಕ್ಷೇತ್ರದಲ್ಲಿ ಯಾವ ಬದಲಾವಣೆ ಆಗ್ತದೆ ಅಂತ ಇದೆ. ಕಾಂತಕ್ಷೇತ್ರವು ಸಹ 10 ಪಟ್ಟು ಹೆಚ್ಚಾಗ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಮೆಗ್ನೀಷಿಯಂ ಪಟ್ಟಿಯ ಗಾಳಿಯಲ್ಲಿ ಬಿಳಿ ಜ್ವಾಲೆಯೊಂದಿಗೆ ಉರಿದು ಮೆಗ್ನೀಷಿಯಂ ಆಕ್ಸೈಡ್ವಾಗಿ ಬದಲಾಗುತ್ತದೆ. ಈ ಕ್ರಿಯೆ ವಿಧವನ್ನು ಅಂತ ಕೇಳಿದರೆ ಇದು ರಾಸಾಯನಿಕ ಸಂಯೋಗ ಕ್ರಿಯೆ ಆಗಿರ್ತದೆ. ನೆಕ್ಸ್ಟ್ ಬಿ ಪ್ರಶ್ನೆ, ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಸಹಾಯ ಮಾಡುವ ವೀಕ್ಷಣೆಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ಬಣ್ಣದಲ್ಲಿ ಬದಲಾವಣೆ, ಅನಿಲದ ಬಿಡುಗಡೆ, ತಾಪದಲ್ಲಿ ಬದಲಾವಣೆ ಮತ್ತು ಸ್ಥಿತಿ ಬದಲಾವಣೆ. ಮುಂದಿನ ಪ್ರಶ್ನೆ, ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಬೇಕು ಏಕೆ? ಯಾಕಪ್ಪ ಅಂದರೆ ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ಪ್ರತಿ ಧಾತುವಿನ ಅಣುಗಳ ಸಂಖ್ಯೆಯು ರಾಸಾಯನಿಕ ಕ್ರಿಯೆಗೆ ಮೊದಲು ಮತ್ತು ನಂತರ ಸ್ಥಿರವಾಗಿರಬೇಕಾಗ್ತದೆ. ಕಬ್ಬಿಣ ತುಕ್ಕು ಹಿಡಿಯುವುದನ್ನು ತಡೆಗಟ್ಟುವ ಕ್ರಮಗಳನ್ನು ತಿಳಿಸಿ ಅಂತ ಕೇಳಿದ್ದಾನೆ. ಎಣ್ಣೆಯನ್ನು ಸವರುವುದಾಗಿರ್ಬೋದು, ಬಣ್ಣ ಹಚ್ಚುವುದು, ಗ್ರೀಸ್ ಹಚ್ಚುವುದು, ಗ್ಯಾಲ್ವನೀಕರಣ ಮತ್ತು ಕ್ರೋಮಿಯಂ ಲೇಪನ ಹಾಗೆ ಆ್ಯನೋಡೀಕರಣ. ಮುಂದಿನ ಪ್ರಶ್ನೆ, ಇಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಮೆಗ್ನೀಷಿಯಂ ಕ್ಲೋರೈಡ್ ಅಣುವಿನ ಉಂಟಾಗುವಿಕೆ ಚಿತ್ರವನ್ನು ತೋರಿಸಿ, ಚುಕ್ಕಿ ವಿನ್ಯಾಸವನ್ನು ತೋರಿಸಿ ಅಂತ ಕೇಳಿದಾನೆ. ಸೊ ಇದು ಆಲ್ರೆಡಿ ರಿಪೀಟೆಡ್ ಆದಂಥ ಪ್ರಶ್ನೆ, ಮೆಗ್ನೀಷಿಯಂ ಕ್ಲೋರೈಡ್ನ ಚುಕ್ಕಿ ವಿನ್ಯಾಸ, ಮತ್ತೆ ರಿಪೀಟ್ ಮಾಡೋದು ಬೇಡ. ಅಲ್ಯೂಮಿನಿಯಂ ಆಕ್ಸೈಡನ್ನು ಉಭಯವರ್ತಿ ಮತ್ತು ಉಭಯಧರ್ಮಿ ಆಕ್ಸೈಡ್ಗಳೇನವರು ಏಕೆ ಅಂತ ಇದೆ. ಇಂಪಾರ್ಟೆಂಟ್, 1 ಮಾರ್ಕಿಗೆ ಅಥವಾ 2 ಮಾರ್ಕಿಗೆ. ಏಕೆಂದರೆ ಅಲ್ಯೂಮಿನಿಯಂ ಆಕ್ಸೈಡ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆ ವರ್ತಿಸಿ ಲವಣ ಮತ್ತು ನೀರನ್ನು ಬಿಡುಗಡೆ ಮಾಡ್ತದೆ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 9ನೇದು, ಹುಲ್ಲು, ಕಪ್ಪೆ, ಹಾವು ಈ ಆಹಾರ ಸರಪಳಿಯಲ್ಲಿ ಮೊದಲ ಪೋಷಣಾಸ್ತರದಲ್ಲಿ 100 ಜೌಲ್ನಷ್ಟು ಶಕ್ತಿಯ ಪ್ರಮಾಣ ಕಂಡು ಬಂದರೆ 3ನೇ ಪೋಷಣಾಸ್ತರದಲ್ಲಿ ಜೀವಿಯಲ್ಲಿನ ಶಕ್ತಿಯ ಪ್ರಮಾಣ ಎಷ್ಟು ಅಂತ ಇದೆ. 1 ಜೌಲ್ ಶಕ್ತಿ ಅಲ್ಲಿ ಸಿಗ್ತದೆ. ಯಾಕಪ್ಪ ಅಂದರೆ 10% ನಿಯಮದ ಪ್ರಕಾರ 10% ಶಕ್ತಿ ಮಾತ್ರ ಮುಂದಿನ ಪೋಷಣಾ ಹಂತಕ್ಕೆ ತಲುಪ್ತದೆ. ಬಿ ಪ್ರಶ್ನೆ, ಒಂದು ವೇಳೆ ನಾವು ಉತ್ಪಾದಿಸುವ ಎಲ್ಲ ತ್ಯಾಜ್ಯಗಳು ಜೈವಿಕ ವಿಘಟನೀಯವಾಗಿದ್ದರೆ ಇದು ಪರಿಸರದ ಮೇಲೆ ಪರಿಣಾಮ ಉಂಟು ಮಾಡುವುದಿಲ್ಲವೇ? ಉತ್ತರವನ್ನು ಸಮರ್ಥಿಸಿ ಅಂತ ಇದೆ. ಸೊ ಜೈವಿಕ ವಿಘಟನೀಯ ತ್ಯಾಜ್ಯಗಳು ದುರ್ವಾಸನೆಯನ್ನು ಬಿಡುಗಡೆ ಮಾಡಿ ಪರಿಸರದ ಮಾಲಿನ್ಯವನ್ನು ಉಂಟು ಮಾಡ್ತವೆ. ಜೈವಿಕ ವಿಘಟನೀಯ ತ್ಯಾಜ್ಯಗಳನ್ನು ಹಾಕುವ ಸ್ಥಳಗಳು ಕೀಟಗಳು, ಪೀಳುಗಳಿಗೆ ಆಶ್ರಯ ತಾಣಗಳಾಗಿವೆ ಮತ್ತು ರೋಗಗಳನ್ನು ಹರಡ್ತವೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಕಾಂತಕ್ಷೇತ್ರದಲ್ಲಿ ಇರಿಸಿದ ಒಂದು ವಿದ್ಯುತ್ ಪ್ರವಾಹ ವಾಹಕವನ್ನು ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸುವ ಪ್ರಯೋಗವನ್ನು ವಿವರಿಸಿ ಅಂತ ಇದೆ. ಸೊ ಇದು ಅಲ್ಯೂಮಿನಿಯಂ ಸಲಾಕೆಯ ಒಂದು ಚಟುವಟಿಕೆಯ ಪ್ರಶ್ನೆ. ಸೊ ಇದು ಆಲ್ರೆಡಿ ರಿಪೀಟೆಡ್ ಆಗಿದೆ, ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ಅವಶ್ಯಕತೆ ಏನಿರೋದಿಲ್ಲ. ಇನ್ನು ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ಸೂಚಿಸ್ತಕ್ಕಂಥದ್ದು ಅದು ಕೂಡ ರಿಪೀಟೆಡ್ ಆಗಿರ್ತಕ್ಕಂಥದ್ದು. ಸೊ ಮತ್ತೆ ಇನ್ನೊಂದು ಸಲ ಎಕ್ಸ್ಪ್ಲೇಷನ್ ಏನು ಬೇಡ. ಈಗ ನೆಕ್ಸ್ಟ್ ಪ್ರಶ್ನೆ ನೋಡಿ, 10ನೇದು, ಕಣ್ಣಿಂದ 50 ಸೆಂಟಿಮೀಟರ್
ಗಿಂತ ದೂರದಲ್ಲಿ ಪುಸ್ತಕವನ್ನು ಇರಿಸಿದಾಗ ಮಾತ್ರ ಒಬ್ಬ ವಿದ್ಯಾರ್ಥಿಯು ಪಠ್ಯಪುಸ್ತಕದ ಅಕ್ಷರಗಳನ್ನು ಸ್ಪಷ್ಟವಾಗಿ ನೋಡಬಲ್ಲ. ಹಾಗಾದರೆ ಕಣ್ಣಿನ ಈ ದೃಷ್ಟಿದೋಷವನ್ನು ಗುರುತಿಸಿ ಅಂತ ಕೇಳಿದಾನೆ. ಸೊ ಇದು ದೂರ ದೃಷ್ಟಿದೋಷವಾಗಿರ್ತದೆ, ಹೈಪರ್ ಮೆಟ್ರೋಫಿಯಾ ಆಗಿರ್ತದೆ. ಇನ್ನು ನೆಕ್ಸ್ಟು ಕಣ್ಣಿನ ಈ ದೋಷವನ್ನು ಸರಿಪಡಿಸಲು ಬಳಸ್ತಕ್ಕಂಥ ಮಸೂರ ಯಾವುದಪ್ಪ ಅಂದ್ರೆ ಪೀನ ಮಸೂರ ಆಗ್ತದೆ. ತದನಂತರ ದಟ್ಟ ಕಾಡಿನ ಮರಗಳ ಮೂಲಕ ಸೂರ್ಯನ ಬೆಳಕು ಹಾದು ಹೋದಾಗ ಮರಗಳ ಮಧ್ಯದಿಂದ ಬೆಳಕಿನ ಕಿರಣಗಳ ಪಥವು ಗೋಚರಿಸುತ್ತದೆ ಅಂತ ಕೇಳಿದಾನೆ. ಈ ವಿದ್ಯಮಾನವನ್ನು ಏನೆಂದು ಕರೀತಾರೆ ಅಂದರೆ ಟಿಂಡಾಲ್ ಪರಿಣಾಮ ಅಂತ ಕರೀತಾರೆ. ಎರಡನೇ ಪ್ರಶ್ನೆ ನೋಡಿ, ಇದೇ ವಿದ್ಯಮಾನವು ಸಾಮಾನ್ಯವಾಗಿ ಬಯಲಿನಲ್ಲಿ ಗೋಚರಿಸುವುದಿಲ್ಲ ಏಕೆ ಅಂತ ಕೇಳಿದಾನೆ. ಬಯಲಿನಲ್ಲಿ ಬೆಳಕನ್ನು ಚದುರಿಸಲು ಸಾಕಷ್ಟು ನಿಲಂಬಿತ ಕಣಗಳು ಇರುವುದಿಲ್ಲ ಅಂತ ಬರಿಬೇಕಾಗ್ತದೆ. ಇಷ್ಟು ಬರೆದ್ರೆ ನಿಮಗೆ 3 ಅಂಕಗಳು ಸುಲಭವಾಗಿ ದೊರೆಯುತ್ತದೆ. ಇನ್ನು ಅಥವಾ ಪ್ರಶ್ನೆ ಕೊಟ್ಟಿದ್ದಾನೆ ನೋಡಿ, ಶುಭ್ರ ಆಕಾಶದಲ್ಲಿ ನಕ್ಷತ್ರಗಳ ಸ್ಥಾನದಲ್ಲಿ ತೋರಿಕೆ ಬದಲಾವಣೆಯಾಗುತ್ತದೆ ಏಕೆ ಅಂತ ಕೇಳಿದಾನೆ. ಸೊ ಆಗಲಿ ನಕ್ಷತ್ರಗಳು ಮಿನುಗುತ್ತವೆ ಅಂತ ಪ್ರಶ್ನೆ ಇತ್ತಲ್ಲ, ಅದೇ ಕ್ವಶನ್ನ ಇಲ್ಲಿ ಟ್ವಿಸ್ಟ್ ಮಾಡಿ ಕೇಳಿರ್ತಾನೆ. ಸೊ 2 ಆನ್ಸರು ಸೇಮ್ ಆಗಿರ್ತದೆ, ಮತ್ತೆ ಇನ್ನೊಂದ್ಸಲ ರಿಪೀಟ್ ಮಾಡೋದು ಬೇಡ ನಾವು. ಮುಂದಿನ ಪ್ರಶ್ನೆ ನೋಡಿ, ಕೆಳಗಿನ ಚಿತ್ರದಲ್ಲಿ ಕೊಟ್ಟಿರುವಂತೆ 3 ಗಾಜಿನ ಪಟಗಳ XYZ ನಿರ್ದಿಷ್ಟ ಜೋಡಣೆಯ ಮೂಲಕ ಬಿಳಿಯ ಬೆಳಕನ್ನು ಹಾಯಿಸಲಾಗಿದೆ. ಪರದೆ ಮೇಲೆ ಬೆಳಕಿನ ರೋಹಿತವು ಗೋಚರಿಸುತ್ತದೆ ಅಂತ ಕೇಳಿದಾನೆ. ಹೌದು, ಪರದೆ ಮೇಲೆ ಬೆಳಕಿನ ರೋಹಿತವು ಗೋಚರಿಸುತ್ತದೆ. ಪಟ್ಟಕ ಜಡ್ನ ಪಾತ್ರವೇನು ಅಂತ ಕೇಳಿದರೆ, ಪಟ್ಟಕ ಜಡ್ ಬಿಳಿಯ ಬಣ್ಣವನ್ನು ಅದರ ವಿಭಿನ್ನ ಬಣ್ಣಗಳ ಘಟಕಗಳಾಗಿ ವಿಭಜಿಸುತ್ತದೆ. 22ನೇ ಪ್ರಶ್ನೆ ಅಂದರೆ ನೆಕ್ಸ್ಟ್ ಪ್ರಶ್ನೆ. ಸೊ ಇದು ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೀರಿ ಅಂತ ಕೇಳಿದಾನೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಗಿವ್ಸ್ ರೆಸ್ಟು ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. CaCO3 ಗಿವ್ಸ್ ರೆಸ್ಟು CaO ಪ್ಲಸ್ CO2 ಆಗ್ತದೆ. ಇನ್ನು ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಹೈಡ್ರೋಜನ್ ಕ್ಲೋರೈಡ್ ಆಗಿ ಉತ್ಪತ್ತಿ ಆದರೆ H2 ಪ್ಲಸ್ Cl2 ಗಿವ್ಸ್ ರೆಸ್ಟು 2HCl ಅಂತ ಬರೀಬೇಕಾಗ್ತದೆ. ಇನ್ನು 3ನೇ ಪ್ರಶ್ನೆ, ಮೆಗ್ನೀಷಿಯಂ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಮೆಗ್ನೀಷಿಯಂ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್ ಇದು Mg ಪ್ಲಸ್ 2HCl ಗಿವ್ಸ್ ರೆಸ್ಟು MgCl2 ಪ್ಲಸ್ ಹೈಡ್ರೋಜನ್ ಅಂತ ಬರಿಬೇಕು. ಇನ್ನು ಮುಂದಿನ ಪ್ರಶ್ನೆ, ತಟಸ್ಥೀಕರಣ ಕ್ರಿಯೆ ಅಂದರೆ ಏನು ಅಂತ ಕೇಳಿದಾನೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ನೀರು ಮತ್ತು ಲವಣವನ್ನು ಉಂಟು ಮಾಡುವ ಪ್ರಕ್ರಿಯೆಗೆ ತಟಸ್ಥೀಕರಣ ಕ್ರಿಯೆ ಎಂದು ಕರೀತೇವೆ. ಈ ಕೆಳಗಿನ ವಸ್ತುಗಳಲ್ಲಿ ಕಂಡುಬರುವ ಆಮ್ಲಗಳ ಹೆಸರು ಯಾವುದು ಅಂತ ಕೇಳಿದಾನೆ. ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲ, ಜಠರದ ರಸದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಕಂಡುಬರುತ್ತದೆ. ನೆಕ್ಸ್ಟ್, ಸ್ಫಟಕೀಕರಣ ನೀರು ಎಂದರೇನು ಅಂತ ಇದೆ. ಸ್ಫಟಕೀಕರಣ ನೀರು ಲವಣದ ಒಂದು ಘಟಕ ಸೂತ್ರ ಅಣುವಿನಲ್ಲಿರುವ ನೀರಿನ ಅಣುಗಳ ಸ್ಥಿರ ಸಂಖ್ಯೆಯಾಗಿದೆ. ಕೆಳಗಿನ ಪ್ರಕ್ರಿಯೆಗಳಲ್ಲಿ ಬಳಸುವ ಲವಣಗಳನ್ನು ಹೆಸರಿಸಿ ಅಂತಿದೆ. ನೀರಿನ ಶಾಶ್ವತ ಗಡಸ್ತನ್ನು ನಿವಾರಣೆಯಲ್ಲಿ ವಾಷಿಂಗ್ ಸೋಡಾವನ್ನು ಬಳಸ್ತಾರೆ. ಕಾಗದದ ಕಾರ್ಖಾನೆಯಲ್ಲಿ ಮರದ ತಿರುಳನ್ನು ಚಲುವೆ ಮಾಡಲು ಚಲುವೆ ಪುಡಿ ಬಳಸ್ತಾರೆ. ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದಾನೆ. ಡೆಫಿನಿಷನ್, ಆಹಾರ ಸರಪಳಿ ಅಂದರೆ ಏನು ಅಂತ ಇದೆ. ಒಂದು ಪೋಷಣಾಸ್ತರದಲ್ಲಿ ಆಹಾರವು ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ವರ್ಗಾವಣೆ ಆಗುವ ಪ್ರಕ್ರಿಯೆಗೆ ಆಹಾರ ಸರಪಳಿ ಅಂತ ಕರಿತೇವೆ ನಾವು. ಇನ್ನು ಮುಂದಿನ ಪ್ರಶ್ನೆ ನೋಡಿ, ಜೈವಿಕ ಸಂವರ್ಧನೆ ಇಂಪಾರ್ಟೆಂಟ್ ಇದು ಕೂಡ. ಒಂದು ಪೋಷಣಾಸ್ತರದಿಂದ ಮತ್ತೊಂದು ಪೋಷಣಾಸ್ತರಕ್ಕೆ ರಾಸಾಯನಿಕ ಅಂಶಗಳು ಹೆಚ್ಚಾಗುವ ಪ್ರಕ್ರಿಯೆಯನ್ನು ಜೈವಿಕ ಸಂವರ್ಧನೆ ಅಂತ ಕರಿತೀವಿ. ಇನ್ನು ಓಜೋನ್ ಕಾರ್ಯವನ್ನು ತಿಳಿಸಿ, ಹಾಗೆಯೇ ಓಜೋನ್ ಕುಸಿತಕ್ಕೆ ಕಾರಣವಾದ ರಾಸಾಯನಿಕವನ್ನು ಹೆಸರಿಸಿ ಅಂತ ಇದೆ. ಓಜೋನ್ ಸೌರ ಬೆಳಕಿನಿಂದ ಬರುವ ನೇರಳಾತೀತ ವಿಕಿರಣದಿಂದ ಭೂಮಿಯ ಮೇಲ್ಮೈಯನ್ನು ರಕ್ಷಿಸುತ್ತದೆ. ಹಾಗೆ ಓಜೋನ್ ಕುಸಿತಕ್ಕೆ ಕಾರಣವಾದ ರಾಸಾಯನಿಕ ಯಾವುದಪ್ಪ ಅಂದರೆ CFC ಆಗಿರ್ತದೆ, ಕ್ಲೋರೋಫ್ಲೋರೋ ಕಾರ್ಬನ್. ಇನ್ನು ದುಂಡನೆಯ ಹಳದಿ ಬೀಜಗಳನ್ನು ಉತ್ಪಾದಿಸುವ ಕ್ಯಾಪಿಟಲ್ R ಸ್ಮಾಲ್ r ಕ್ಯಾಪಿಟಲ್ Y ಸ್ಮಾಲ್ y ಬಟಾಣಿ ಸಸ್ಯಗಳನ್ನು ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದಾಗ ಅಂತ ಇದೆ. ಸೊ ಇದು ದ್ವಿತಳೀಕರಣ ಆಗಿರ್ತದೆ. ಸೊ ಈ ವೆರಿ ಇಂಪಾರ್ಟೆಂಟ್ ಚೆಕ್ಕರ್ ಬೋರ್ಡು. ಹಾಗೆ ದುಂಡನೆಯ ಹಳದಿ ಬೀಜಗಳು, ದುಂಡನೆಯ ಹಸಿರು ಬೀಜಗಳು, ಸುಕ್ಕಾದ ಹಳದಿ ಬೀಜಗಳು, ಹಾಗೆ ಸುಕ್ಕದ ಹಸಿರು ಬೀಜಗಳು ಇರ್ತದೆ. ಸೊ ಇಲ್ಲಿ ಇವುಗಳನ್ನು ನೀಟಾಗಿ ನೀವು ಬರಿಬೇಕಾಗ್ತದೆ. ದ್ವಿತಳೀಕರಣ ಇಲ್ಲಿ 9:3:3:1 ಇದು ಆನ್ಸರ್ ಇದು ಅನುಪಾತದಾಗಿರ್ತದೆ. ಸೊ ವೆರಿ ಇಂಪಾರ್ಟೆಂಟ್, ಮಿಸ್ ಮಾಡ್ಕೋಬೇಡಿ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಳ್ಳಿನ ಮೇಲೆ ತಿಳಿಯದೆ ಕಾಲಿಟ್ಟಾಗ ಕಾಲನ್ನು ನಾವು ಹಿಂದಕ್ಕೆ ಎಳೆದುಕೊಳ್ಳುವ ಸನ್ನಿವೇಶದಲ್ಲಿ ಪ್ರತಿಕ್ರಿಯೆ ನೀಡಲು ಜರುಗುವ ಘಟನೆಗಳನ್ನು ಅನುಕ್ರಮವಾಗಿ ಬರೆಯಿರಿ ಅಂತ ಕೇಳಿದಾನೆ. ಗ್ರಾಹಕ ಕೋಶ, ಜ್ಞಾನವಾಹಿ ನರಕೋಶ, ಅಲ್ಲಿಂದ ಮಿದುಳು ಬಳ್ಳಿಗೆ ಮಾಹಿತಿ ರವಾನೆ ಆಗ್ತದೆ. ಮಿದುಳು ಬಳ್ಳಿಯಿಂದ ಸಂಬಂಧ ಕಲ್ಪಿಸುವ ನರಕೋಶಕ್ಕೆ ಮಾಹಿತಿ ಬರ್ತದೆ. ಸಂಬಂಧ ಕಲ್ಪಿಸುವ ನರಕೋಶದಿಂದ ಕ್ರಿಯಾವಾಹಿ ನರಕೋಶಕ್ಕೆ ಮಾಹಿತಿ ಬಂದು ಕಾರ್ಯನಿರ್ವಾಹಕಗಳು ಏನು ಮಾಡ್ತಾವಪ್ಪ ಅಂದರೆ ಕೆಲಸವನ್ನು ನಿರ್ವಹಿಸುತ್ತವೆ. ಇಷ್ಟು ಬರೆದ್ರೆ 2 ಅಂಕ ಸಿಗ್ತದೆ ನಿಮಗೆ. ಇನ್ನು ಮಾನವನ ನರಮಂಡಲದ ಯಾವ ಭಾಗವು ಈ ಕ್ರಿಯೆಯನ್ನು ನಿಯಂತ್ರಿಸ್ತದೆ ಅಂದರೆ ಮಿದುಳು ಬಳ್ಳಿ ಈ ಕ್ರಿಯೆಯನ್ನು ನಿಯಂತ್ರಿಸ್ತದೆ. ಓಕೆನಾ. ಸೊ ಇದಾಗಿತ್ತು ಇಂದಿನ ವಿಡಿಯೋ. ಇಂದಿನ ವಿಡಿಯೋದಲ್ಲಿ ನಾವು ತಂದಂತಹ ಎಲ್ಲ ಪ್ರಶ್ನೆಗಳು ಕೂಡ ಸಾಕಷ್ಟು ಬಾರಿ ರಿಪೀಟೆಡ್ ಆದಂಥ ಪ್ರಶ್ನೆಗಳನ್ನೇ ನಾವು ತೆಗೆದುಕೊಂಡು ಬಂದಿದ್ದೇವೆ. ಇವೆಲ್ಲವೂ ಕೂಡ 3 ಅಂಕದ ಪ್ರಶ್ನೆಗಳಾಗಿರ್ತವೆ. ಸೊ ಇದೇ ಒಂದು ವಿಡಿಯೋದಿಂದ ನಿಮಗೆ ಹೆಚ್ಚು ಅಂಕಗಳು ನಾಳೆ ಪರೀಕ್ಷೆಯಲ್ಲಿ ಮ್ಯಾಕ್ಸಿಮಮ್ ಬರುತ್ತೆ ಅಂತ ನಾವು ಭರವಸೆಯನ್ನು ನೀಡ್ತೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗ್ತದೆ. ಯಾಕಪ್ಪ ಅಂದರೆ ನೀವು ಹೆಚ್ಚು ವಿಡಿಯೋಗಳನ್ನು ನೋಡ್ತೀರಿ, ಸಾಕಷ್ಟು ಜನ ವಿಡಿಯೋಗಳನ್ನು ನೋಡ್ತೀರಿ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ತುಂಬ ಕಡಿಮೆ ಇದ್ದಾರೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ನು ನಮಗೆ ಹೆಚ್ಚು ವಿಡಿಯೋವನ್ನು ಮಾಡಲಿಕ್ಕೆ ಉತ್ಸಾಹವನ್ನು ನೀಡುತ್ತೆ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್.